ಹಾಯ್ ಸ್ನೇಹಿತರೆ, ನಮಸ್ಕಾರ. IPL ಆಕ್ಷನ್ ಅಲ್ಲಿ 2 ವಿಡಿಯೋ ಮಾಡಿದ್ವಿ. ಒಂದು ಟಾಪ್ 10 ಬ್ಯಾಟಿಂಗ್ ಸೈಡ್ ಇರುವಂತಹ ಟೀಮ್ಗಳು ಯಾವುದು ಅಂತ, ಇನ್ನು ಟಾಪ್ 10 ಬೌಲಿಂಗ್ ಪವರ್ ಇರುವಂತಹ ಟೀಮ್ಗಳು ಯಾವುದು ಅಂತ. 2 ವಿಡಿಯೋಗಳಿಗೂ ಕೂಡ ನೀವು ಕೊಟ್ಟಂತ ಸಪೋರ್ಟ್ಗೆ ಹ್ಯಾಟ್ಸ್ ಆಫ್. ಈ ಪ್ರೋತ್ಸಾಹ ಇನ್ನಷ್ಟು ಒಳ್ಳೆ ಕಂಟೆಂಟ್ ಅನ್ನು ಕೊಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಇವತ್ತು ಮತ್ತೊಂದು ಟಾಪ್ 10 ನೋಡುವಂತ ಸಮಯ. ಅದೇನು ಅಂತಂದ್ರೆ, ಬ್ಯಾಟಿಂಗ್ ಯಾರ್ದು ಫೈರ್ ಪವರ್ ಚೆನ್ನಾಗಿದೆ, ಯಾರ್ದು ಬೌಲಿಂಗ್ ಸೂಪರ್ ಆಗಿದೆ ಅಂತ ನಾವು ನೋಡಿದ್ವಿ. ಬಟ್ ಆಕ್ಚುಲಿ ಬ್ಯಾಲೆನ್ಸ್ಡ್ ಆಗಿರೋದು ಯಾವ ಟೀಮ್? ಬ್ಯಾಟಿಂಗ್ ಆಲ್ರೌಂಡರ್ಸ್ ಹಾಗೆ ಬೌಲರ್ಸ್ ಕೂಡ ಚೆನ್ನಾಗಿರುವಂತಹ ಟೀಮ್, ಎಕ್ಸ್ಪೀರಿಯನ್ಸ್ ಹೆಚ್ಚಾಗಿರುವಂತಹ ಟೀಮ್, ಇದೆಲ್ಲವನ್ನ ಸೇರಿ ಒಂದು ಟಾಪ್ 10 ಅನ್ನು ಮಾಡಿದ್ದೀವಿ. ಸೊ ಇದು ಬೇಸ್ಡ್ ಆನ್ IPL ಪರ್ಫಾರ್ಮೆನ್ಸ್, ಜೊತೆಗೆ ಎಕ್ಸ್ಪೀರಿಯನ್ಸ್ ಹೇಗಿದೆ, ಕ್ವಾಲಿಟಿ ಪ್ಲೇಯರ್ಸ್ ಎಷ್ಟಿದ್ದಾರೆ, ಜೊತೆಗೆ ಎಲ್ಲಾ ಡಿಪಾರ್ಟ್ಮೆಂಟ್ ಅನ್ನು ಕೂಡ ಇವ್ರು ಕವರ್ ಮಾಡಿದ್ದಾರೆ. ಸೊ ಆ ಬೇಸಿಸ್ ಮೇಲೆ ಈ ಒಂದು ಟಾಪ್ 10 ಮಾಡ್ತಿರೋದು. ಈಗಲೂ ಹೇಳ್ತಾ ಇದ್ದೀವಿ, ಇದು ನಮ್ಮ ಪರ್ಸ್ಪೆಕ್ಟಿವ್, ಒಂದಷ್ಟು ಸ್ಟ್ಯಾಟ್ಸ್ ನೋಡಿ, ಅವರ ಎಕ್ಸ್ಪೀರಿಯನ್ಸ್ ನೋಡಿ. ಸೊ ಎಲ್ಲರೂ ಕೂಡ ಇದೇ ಒಂದು ಟಾಪ್ 10 ಒಪ್ಪಬೇಕು ಅಂತಿಲ್ಲ. ಸೊ ನಿಮ್ಮ ಒಪಿನಿಯನ್ ಇದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಸ್ಟಾರ್ಟ್ ಮಾಡೋಣ, ನೇರ ವಿಷಯಕ್ಕೆ ಬರೋಣ. ಸೊ ಮೊದಲೇದಾಗಿ ಬ್ಯಾಲೆನ್ಸ್ ಟೀಮ್ ಯಾವುದು ಟೋಟಲ್ ಆಗಿ ಪಿಕ್ ಮಾಡಿರೋದಲ್ಲಿ ಅಂತ ನೋಡಿದ್ರೆ 10ನೇ ಪ್ಲೇಸ್ ಅಲ್ಲಿ ಬರುತ್ತೆ ಪಂಜಾಬ್ ಕಿಂಗ್ಸ್. ಸೊ ಪಂಜಾಬ್ ಕಿಂಗ್ಸ್ ಯಾಕೆ 10ನೇ ಪ್ಲೇಸ್ ಅಲ್ಲಿ ಬರುತ್ತೆ ಅಂತಂದ್ರೆ, ಇಲ್ಲಿ ಇವ್ರು 27 ಕೋಟಿ ಆಲ್ಮೋಸ್ಟ್ ಕೊಟ್ಟು ಶ್ರೇಯಸ್ ಅಯ್ಯರ್ನ ಪಡೆದಿದ್ದಾರೆ. ಅಲ್ಲಿ 27 ಕೊಡೋಕೆ ಹೋಗಿ ಎಲ್ಲೋ ಒಂದಷ್ಟು ಪ್ಲೇಯರ್ ಗಳನ್ನು ಅವ್ರು ಮಿಸ್ ಮಾಡಿದ್ದಾರೆ ಅಂತ ಅನ್ಸುತ್ತೆ. ಈ ಟೀಮ್ ಅಲ್ಲಿ ಒಂದು ಮೇನ್ ಮಿಸ್ ಅಂದ್ರೆ, ಇವರಲ್ಲಿ ಒಬ್ಬ ಫಾರಿನ್ ಲೀಡ್ ಪೇಸರ್ ಇಲ್ಲ, ಫಾಸ್ಟ್ ಬೌಲರ್ ಇಲ್ಲ. ಇವರಲ್ಲಿ ಸೀನಿಯರ್ T20 ಪ್ರೋ ಅನ್ಸೋ ಬಟ್ ಫಾಸ್ಟ್ ಬೌಲರ್ ಇಲ್ಲ. ಹರ್ಷದೀಪ್ ಮೇಲೆ ಕಂಪ್ಲೀಟ್ ಆಗಿ ಭಾರ ಇದೆ ಈ ಒಂದು ಟೀಮ್ ಅನ್ನು ನೋಡಿದ್ರೆ. ಸೊ ಅವರೇ ಲೀಡ್ ಮಾಡ್ತಾರೆ. ಅವರಿಗೆ ಸಪೋರ್ಟ್ ಆಗಿ ನಾವು ಹುಡುಕ್ತಾ ಹೋದ್ರೆ ಲೋಕಿ ಫರ್ಗ್ಯೂಸನ್ ಒಬ್ರು ಕಾಣ್ತಾರೆ. ಅದನ್ನು ಹೊರತುಪಡಿಸಿ ಓವರ್ ಆಲ್ ಆ ಟೀಮ್ ಅನ್ನು ನೋಡಿದ್ರೆ ಒಬ್ಬ ಫಾರಿನ್ ಪೇಸರ್ ಇಲ್ಲ. ಇನ್ನು ಆಲ್ರೌಂಡರ್ ಅಂತ ಬಂದಾಗ ಮಾರ್ಕಸ್ ಸ್ಟೋಯ್ನಿಸ್ ಒಂದು ಹೆಸರು ಕಾಣುತ್ತೆ. ಮ್ಯಾಕ್ಸ್ವೆಲ್ ನಿಮ್ಗೆ ಗೊತ್ತಿರೋ ಹಾಗೆ ಇನ್ನೂ ಕೂಡ ಅವರ ಪರ್ಫಾರ್ಮೆನ್ಸ್ ಅಲ್ಲಿ ಇಲ್ಲಿ ಕನ್ಸಿಸ್ಟೆಂಟ್ ಆಗಿಲ್ಲ. ಸೊ ಅಲ್ಲಿ ಇನ್ನು ಇಂಡಿಯನ್ ಆಲ್ರೌಂಡರ್ಸ್ ಯಾರಾದ್ರೂ ಇದಾರಾ ಅಂತ ಹುಡುಕ್ತಾ ಹೋದಾಗ ಯಾವುದು ಆಲ್ಮೋಸ್ಟ್ ಸ್ವಲ್ಪ ನೋನ್ ಫೇಸ್ ಅನ್ನೋದಿಲ್ಲ. ಸೊ ಇದು ಇವರಿಗೆ ಕೊನೆಯ ಸ್ಥಾನಕ್ಕೆ ತರಿಸುತ್ತೆ. ಇನ್ನು ಮುಂದಿನ ಸ್ಥಾನ ಯಾವುದು ಅಂತ ನೋಡೋದಾದ್ರೆ, ಅದು 9ನೇ ಸ್ಥಾನ ರಾಜಸ್ಥಾನ್ ರಾಯಲ್ಸಿಗೆ ಹೋಗುತ್ತೆ. ಯಾಕೆ ಅಂತಂದ್ರೆ, ರಾಜಸ್ಥಾನ್ ರಾಯಲ್ಸ್ ಅಲ್ಲಿ ಟಾಪ್ ಆರ್ಡರ್ ಚೆನ್ನಾಗಿದೆ ಅವ್ರದ್ದು. ಸಂಜು ಇದ್ದಾರೆ, ಜೈಸ್ವಾಲ್ ಇದ್ದಾರೆ, ಪರಾಗ್ ಇದ್ದಾರೆ, ಹೆಟ್ಮೇರ್ ಇದ್ದಾರೆ. ಸೊ ಆದ್ರೆ ಮಿಡ್ಲ್ ಆರ್ಡರ್ ಅಂತ ಬಂದಾಗ ನಿಮ್ಗೆ ಜುರೇಲ್ ಅಂತ ಪ್ಲೇಯರ್ ಕಾಣಿಸ್ತಾರೆ. ಸೊ ಹಾಗೆ ರಿಯಾನ್ ಪರಾಗ್ ಹೌದು ಅಪ್ಕಮಿಂಗ್ ಚೆನ್ನಾಗಿ ಆಡ್ತಿದ್ದಾರೆ, ಬಟ್ ಅಲ್ಲೂ ಕೂಡ ಮಿಡ್ಲ್ ಆರ್ಡರ್ ಅಲ್ಲಿ ಒಬ್ಬ ಫಿನಿಷರ್, ಒಬ್ಬ ಫಾರಿನ್ ಫಿನಿಷರ್ ಕಾಣ್ತಾ ಇಲ್ಲ. ನೀವು ಆರ್ಚರ್ನ ಫಿನಿಷರ್ ಅಂತ ಅನ್ಕೊಳ್ತೀರಾ, ಗೊತ್ತಿಲ್ಲ. ಇನ್ನು IPL ಅಲ್ಲಿ ನಾನು ಅಂತ ಸ್ಪಾರ್ಕ್ಲಿಂಗ್ ಆಟ ಅವ್ರದ್ದು ಇನ್ನೂ ಕೂಡ ನೋಡಿಲ್ಲ. ಹೌದು, ಸೀನಿಯರ್ ಇದೆ, ಅಬಿಲಿಟಿ ಇದೆ, ಇಂಜುರಿ ಕನ್ಸರ್ನ್ ಇದೆ. ಸೊ ನೀವು ಟೋಟಲ್ ಟೀಮ್ ಅಂತ ನೋಡ್ತಾ ಹೋಗಿ ಅವರಿಗೆ ಎಂಡ್ ಅಲ್ಲಿ ಡೆತ್ ಅಲ್ಲಿ ಒಬ್ಬ ಫಾರಿನ್ ಫಿನಿಷರ್ ಅಥವಾ ಇಂಡಿಯನ್ ಫಿನಿಷರ್ ಕಾಣಿಸ್ತಾ ಇಲ್ಲ. ಹೆಟ್ಮೇರ್ನ ನೀವು ಫಿನಿಷರ್ ಆಗಿ ನೋಡ್ತೀರಾ, ಗೊತ್ತಿಲ್ಲ, ಯಾಕಂದ್ರೆ ಅವರು ಟಾಪ್ 4 ಅಲ್ಲೇ ಆಡದಂತವ್ರು. ಸೊ ಸ್ಪಿನ್ ಅಟ್ಯಾಕ್ ಅಲ್ಲೂ ಕೂಡ ಇವರು ಹಸರಂಗ ಹಾಗೆ ತೀಕ್ಷಣ ಇಬ್ಬರನ್ನ ತಗೊಂಡಿದ್ದಾರೆ. ಸೊ ಇಂಡಿಯನ್ ಫಾಸ್ಟ್ ಬೌಲರ್ ಅಂತ ಬಂದಾಗ ಇಲ್ಲೂ ಕೂಡ ನಾವು ಹುಡುಕಾಡ್ತಿದೀವಿ ಯಾರಾದ್ರೂ ಇದಾರಾ ಅಂತ, ಬಟ್ ಅದು ಕೂಡ ಕಾಣಿಸ್ತಾ ಇಲ್ಲ. ಅವರು ಇಂಡಿಯನ್ ಒಬ್ಬ ಸೀನಿಯರ್ ಪ್ರೋ ಲೈಕ್ ಶಮಿ, ಹರ್ಷದೀಪ್, ಸಿರಾಜ್ ಇಂಥ ಬೌಲರ್ಗಳು ಯಾರು ಈ ಟೀಮಲ್ಲಿ ಕಾಣಿಸ್ತಾ ಇಲ್ಲ. ಸೊ ಆ ಕಾರಣಕ್ಕೆ ಬ್ಯಾಲೆನ್ಸ್ ಅಂತ ಬಂದಾಗ ಈ ಟೀಮಲ್ಲಿ ಟಾಪ್ ಆರ್ಡರ್ ಚೆನ್ನಾಗಿದೆ, 5ವರೆಗೂ 6ವರೆಗೂ ಚೆನ್ನಾಗಿದೆ, ಬಟ್ ಮಿಡ್ಲ್ ಅಲ್ಲೆಲ್ಲೋ ಮಿಸ್ ಹೊಡಿತಾ ಇದೆ. ಸೊ ಆ ಕಾರಣಕ್ಕೆ ಇವರು 9ನೇ ಸ್ಥಾನಕ್ಕೆ ಬರ್ತಾರೆ. ಇನ್ನು ಮುಂದಿನ ಒಂದು ಸ್ಥಾನ ಯಾವುದು? 8 ಡೆಲ್ಲಿ ಕ್ಯಾಪಿಟಲ್ಸ್, ನಮ್ಮ KL ರಾಹುಲ್ ಅವರ ಟೀಮ್. ಈ ಟೀಮಲ್ಲಿ ಏನ್ ಸಮಸ್ಯೆ ಇದೆ ಅಂತಂದ್ರೆ, ಡೆಲ್ಲಿ ಕ್ಯಾಪಿಟಲ್ಸ್ ಆ ಟೀಮ್ ಬಗ್ಗೆ ನೋಡ್ತಾ ಹೋಗೋಣ. ಟಾಪ್ ಆರ್ಡರ್ ಚೆನ್ನಾಗಿದೆ, KL ರಾಹುಲ್ ಇದ್ದಾರೆ, ಡುಪ್ಲೆಸಿ ಇದ್ದಾರೆ, ಜೇಕ್ ಫ್ರೇಸರ್ ಮೆಕ್ಕುರ್ಕ್ ಇದ್ದಾರೆ, ಹ್ಯಾರಿ ಬ್ರೂಕ್ ಅಂತ ಪ್ಲೇಯರ್ ಇದ್ದಾರೆ, ಡುಪ್ಲೆಸಿ ನಾನು ಆಗ್ಲೇ ಹೇಳಿದಾಗಿದ್ದಾರೆ. ಬಟ್ ಇಲ್ಲೂ ಕೂಡ ಮಿಸ್ ಆಗ್ತಿರುವಂತದ್ದು ಒಬ್ಬ ಫಾರಿನ್ ಆಲ್ರೌಂಡರ್ ಫಿನಿಷರ್ ಯಾರು ಅನ್ನೋದು ಇಲ್ಲಿ ಇನ್ನೂ ಕೂಡ ಪ್ರಶ್ನೆ ಆಗಿದೆ. ಹ್ಯಾರಿ ಬ್ರೂಕ್ ಇನ್ನೂ ಕೂಡ ಪ್ರೂವ್ ಮಾಡಿಲ್ಲ. ಡೆಲ್ಲಿ ಟೀಮಲ್ಲಿ ಟ್ರಿಸ್ಟನ್ ಸ್ಟಬ್ಸ್ ಇದ್ದಾರೆ. ಸೊ ಇವ್ರನ್ನ ಹೇಗೆ ಬಳಸ್ಕೋತಾರೆ ಅಂತ ನೋಡ್ಬೇಕು. ಒಂದು ರೋಲ್ ಕೊಡ್ಬೇಕು ಅವರಿಗೆ, ಫಿನಿಷರ್ ಅಪ್ಪ ನೀನು 5 ಆಡು ಅಂತ. ಯಾಕಂದ್ರೆ ಅವರು ಟಾಪ್ 4 ಅಲ್ಲಿ ಪರ್ಫಾರ್ಮ್ ಮಾಡಿದಿದೆ. ಸೊ ಸ್ಟಬ್ಸ್ನೇನಾದ್ರೂ ಇವರು ತಂದ್ರೆ ಆಗುತ್ತೆ, ಬಟ್ ಇನ್ನೂ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಬೇಕು. ಯಾರು ಕೂಡ ಅಂತ ಆಲ್ರೌಂಡಿಂಗ್, ಈಗ ಟಿಮ್ ಡೇವಿಡ್ ಅಂತ ಪ್ಲೇಯರ್ ಇರ್ಬೋದು, ಸೊ ಹಾರ್ದಿಕ್ ಪಾಂಡ್ಯ ಅಂತ ಫಿನಿಷರ್. ಸೊ ಇಲ್ಲಿ ಮಿಸ್ ಹೊಡಿತಾ ಇದೆ. ಇವರು ಬ್ಯಾಟಿಂಗ್ ಬೌಲಿಂಗ್ ಅಂತ ಬಂದಾಗ ಮಿಚೆಲ್ ಸ್ಟಾರ್ಕ್ ಲೀಡ್ ಮಾಡ್ತಾರೆ. ಸೊ ಅವ್ರ ಜೊತೆ ನಟರಾಜನ್, ಬೌಲಿಂಗ್ ತುಂಬಾ ಚೆನ್ನಾಗಿದೆ, ಮುಖೇಶ್ ಕುಮಾರ್ ಇದ್ದಾರೆ. ಸೊ ಸ್ಪಿನ್ ಅಟ್ಯಾಕ್ ಅಂತ ಬಂದಾಗ ಕುಲ್ದೀಪ್ ಯಾದವ್ ಇದ್ದಾರೆ, ಅಕ್ಷರ್ ಇದ್ದಾರೆ. ಬಟ್ ಸೆಂಟ್ರಲ್ ಎಲ್ಲೋ ಆ ಒಂದು ಸ್ಲಾಟ್ ಮಿಸ್ ಆಗ್ತಾ ಇದೆ. ಆ ಕಾರಣಕ್ಕೆ ಓವರ್ ಆಲ್ ಬ್ಯಾಲೆನ್ಸ್ ಅಂತ ನೋಡಿದಾಗ ಇವರಲ್ಲಿ ಕ್ವಾಲಿಟಿ ಆಲ್ರೌಂಡರ್ ಅಕ್ಷರ್ ಪಟೇಲ್ ಒಬ್ಬರೇ ಸದ್ಯಕ್ಕೆ ಕಾಣಿಸ್ತಾ ಇರೋದು. ಇನ್ನು ಲಕ್ನೋಗೆ 7ನೇ ಸ್ಥಾನ. ಲಕ್ನೋ ಟೀಮ್ ಅನ್ನು ಕೂಡ ನಾವು ಗ್ಲಾನ್ಸ್ ಮಾಡಿದಾಗ ಲಕ್ನೋ ಟೀಮಲ್ಲಿ ಏನ್ ಮಿಸ್ ಆಗ್ತಿದೆ ಅಂತ ನೋಡಿದ್ರೆ, ಇವ್ರದ್ದು ಟಾಪ್ ಆರ್ಡರ್ ಚೆನ್ನಾಗಿದೆ. ಪಂತ್ ಇದ್ದಾರೆ, ನಿಕೋಲಸ್ ಪೂರನ್ ಇದ್ದಾರೆ, ಹಾಗೆ ಮಿಲ್ಲರ್ ಅಂತ ಪ್ಲೇಯರ್ ಇದ್ದಾರೆ, ಆಡನ್ ಮಾರ್ಕ್ರಮ್, ಮಿಚೆಲ್ ಮಾರ್ಷ್ ಇದ್ದಾರೆ. ಬಟ್ ಇವರಲ್ಲೂ ಕೂಡ ಇಂಟರ್ನ್ಯಾಷನಲ್ ಪೇಸರ್ ಒಬ್ರಿಲ್ಲ ಲೀಡ್ ಮಾಡುವಂತ. ಫಾರ್ ಎಕ್ಸಾಂಪಲ್ ಮಿಚೆಲ್ ಸ್ಟಾರ್ಕ್, ಹೇಸಲ್ವುಡ್, ಸೊ ಇಂಥ ಬೋಲ್ಟ್ ಇಂಥ ಪ್ಲೇಯರ್ ಬೌಲರ್ ಕಾಣಿಸ್ತಿಲ್ಲ. ಇವರು ಪ್ಯೂರ್ಲಿ ಆನ್ ಇಂಡಿಯನ್ ಅಟ್ಯಾಕ್ ಇವರು ಡಿಪೆಂಡ್ ಆಗಿದ್ದಾರೆ. ಶಮರ್ ಜೋಸೆಫ್ ಒಬ್ರು ನಿಮಗೆ ಅಲ್ಲಿ ಕಾಣಿಸ್ತಾರೆ ಪೇಸರ್ ಆಗಿ. ಅದನ್ನ ಬಿಟ್ಟರೆ ಇವರು ಫಾರಿನ್ ಒಬ್ಬ ಲೀಡ್ ಬೌಲರ್ಗಳು ಇದ್ರೆ ಒಳ್ಳೇದಾಗುತ್ತೆ ಒಂದು ಟೀಮ್ಗೆ, ಯಾಕಂದ್ರೆ ಎಕ್ಸ್ಪೀರಿಯನ್ಸ್ ತರುತ್ತೆ.
ಸೊ ಕ್ರೂಷಿಯಲ್ ಸಂದರ್ಭದಲ್ಲಿ ಹೆಲ್ಪ್ ಆಗುತ್ತೆ ಅದು. ಬ್ಯಾಟಿಂಗ್ ಟಾಪ್ ನಾಚ್ ಆಗಿದೆ. ನಡುವಲ್ಲಿ ಸ್ಪಿನ್ನರ್ ರವಿ ಬಿಷ್ಣೋಯ್ ಇದ್ದಾರೆ. ಸೊ ಪೇಸ್ ಅಟ್ಯಾಕ್ ಕೂಡ ಇಂಡಿಯನ್ಸ್ ಇದ್ದಾರೆ ಆಲ್ಮೋಸ್ಟ್, ನೀವು ಅಲ್ಲಿ ಗಮನಿಸಿದ್ರೆ ಆವೇಶ್ ಖಾನ್ ಅಂತ ಬೌಲರ್ ಇರ್ಬೋದು, ಮೊಹಸಿನ್ ಖಾನ್. ಸೊ ಇಂಥ ಬೌಲರ್ಗಳು ಹೆಚ್ಚಾಗಿದ್ದಾರೆ ಇಲ್ಲಿ. ಒಂದು ಗುಜರಾತ್ ಟೈಟನ್ಸ್ ಅವರ ಬ್ಯಾಲೆನ್ಸ್ ಹೇಗಿದೆ, ಟೀಮ್ ಬ್ಯಾಲೆನ್ಸ್ ಹೇಗಿದೆ ಅಂತ ನಾವು ಗಮನಿಸಿದ್ರೆ ಬ್ಯಾಟಿಂಗ್ ಅಂತೂ ಸೂಪರ್ ಆಗಿದೆ ಅವ್ರದ್ದು. ಯಾಕಂದ್ರೆ ಶುಭ್ಮಾನ್ ಗಿಲ್ ಇದ್ದಾರೆ, ಸಾಯಿ ಸುದರ್ಶನ್ ಇದ್ದಾರೆ, ಬಟ್ಲರ್ ಇದ್ದಾರೆ. ಸೊ ಪೇಸ್ ಅಟ್ಯಾಕ್ ಕೂಡ ಚೆನ್ನಾಗಿದೆ. ಪ್ರಸಿದ್ಧ ಕೃಷ್ಣ, ಕಗಿಸೋ ರಬಾಡ, ಸಿರಾಜ್ ಇಂಥ ಪ್ಲೇಯರ್ ಇದ್ದಾರೆ. ಬಟ್ ಇಲ್ಲಿ ಇವ್ರ ಟೀಮಲ್ಲೂ ಮಿಸ್ ಆಗ್ತಿರೋದೇನಂತಂದ್ರೆ ಇಂಡಿಯನ್ ಆಲ್ರೌಂಡರ್ ಇಲ್ಲಿ ಕಾಣಿಸ್ತಾ ಇಲ್ಲ. ಏನು ಪೇಸ್ ಅಟ್ಯಾಕ್ ಅಲ್ಲೂ ನಾವು ಹೇಳಿದಾಗೆ ಒಬ್ಬ ಫಾರಿನ್ ಎಕ್ಸ್ಪೀರಿಯನ್ಸ್ ಬೌಲರ್ ಇಲ್ಲಿ ಕಾಟ್ಜಿ ಒಬ್ಬರನ್ನ ನಾವು ನೋಡಬಹುದು. ಅದನ್ನ ಬಿಟ್ರೆ ಅಂತ ಒಂದು ಫಾಸ್ಟ್ ಬೌಲಿಂಗ್ ಇಂಡಿಯನ್ ಆಲ್ರೌಂಡರ್ ಒಂದು ಮಿಸ್ ಹೊಡಿತಿದೆ ಇಲ್ಲಿ. ವಾಷಿಂಗ್ಟನ್ ಸುಂದರ್ ಆಸ್ ಅ ಸ್ಪಿನ್ನರ್ ಇದ್ದಾರೆ. ಬಟ್ ನಾವೆಲ್ಲೋ ವಾಷಿಂಗ್ಟನ್ ಸುಂದರ್ ಜೊತೆಗೆ ಇನ್ನೊಬ್ಬ ಯಾರಾದ್ರೂ ಇಂಡಿಯನ್ ಆಲ್ರೌಂಡರ್ ಇದ್ದಿದ್ರೆ ಇನ್ನೂ ಟೀಮ್ ಜಬರ್ದಸ್ತ ಕಾಣ್ತಾ ಇತ್ತು. ಬಟ್ ಇವರ ಬ್ಯಾಲೆನ್ಸ್ ಒಂದು ಹಂತಕ್ಕೆ ಚೆನ್ನಾಗಿದೆ. ಸೊ ಇದು GT ನಾವು ಕೊಟ್ಟಿರುವಂತಹ ಪ್ಲೇಸ್ 6ನೇ ಸ್ಥಾನ. ಇನ್ನು 5ನೇ ಸ್ಥಾನ ಬಂದು ಚೆನ್ನೈ ಸೂಪರ್ ಕಿಂಗ್ಸ್. ಚೆನ್ನೈ ಸೂಪರ್ ಕಿಂಗ್ಸ್ ಅಲ್ಲಿ ಏನ್ ಸಮಸ್ಯೆ ಇದೆ ಅಂತಂದ್ರೆ ಬ್ಯಾಟಿಂಗ್ ಚೆನ್ನಾಗಿದೆ, ಋತುರಾಜ್ ಇದ್ದಾರೆ, ಧೋನಿ ಇದ್ದಾರೆ, ಶಿವಮ್ ದುಬೆ, ಸೊ ಹಾಗೆ ರಚಿನ್ ರವೀಂದ್ರ ಇಂಥ ಟ್ಯಾಲೆಂಟ್ಸ್ ಇದ್ರೆ ಇವರ ಪೇಸ್ ಅಟ್ಯಾಕ್ ಒಂದು ಮೈನಸ್ ಏನಂತಂದ್ರೆ ಮತೀಶಾ ಪತಿರಾಣ ಹಾಗೆ ಅವ್ರ ಜೊತೆಗೆ ಖಲೀಲ್ ಅಹಮದ್. ಸೊ ಪೇಸ್ ಅಲ್ಲಿ ಎಕ್ಸ್ಪೀರಿಯನ್ಸ್ ಕಮ್ಮಿ ಇದೆ. ಪತಿರಾಣ ಹೌದು T20 ಸದ್ಯಕ್ಕೆ ಆಡಿದ್ದಾರೆ. ಬಟ್ ನಾವು ಇನ್ನೂ ವರ್ಷಗಳಿಗೆ ಅಶ್ವಿನ್ ಜಡೇಜಾ ಹೋಲಿಸಿದ್ರೆ ಪೇಸ್ ಅಟ್ಯಾಕ್ ಇವ್ರದ್ದು ಸ್ವಲ್ಪ ಇನ್ನು ಯಂಗ್ಸ್ಟರ್ಸ್ ಇದ್ದಾರೆ ಅಂತ ಅನ್ಸುತ್ತೆ. ಸೊ ಹೇಗೆ ಬ್ಯಾಲೆನ್ಸ್ ಮಾಡ್ತಾರೆ ಧೋನಿ ಅವರ ಟೀಮ್ ಕಾದ್ ನೋಡ್ಬೇಕು. ಇದು ಚೆನ್ನೈನ ಬ್ಯಾಲೆನ್ಸ್. ಬ್ಯಾಟಿಂಗ್ ಚೆನ್ನಾಗಿದೆ, ಬೌಲಿಂಗ್ ಅಲ್ಲಿ ಸ್ವಲ್ಪ ಎಕ್ಸ್ಪೀರಿಯನ್ಸ್, ಅದರಲ್ಲೂ ಪೇಸ್ ಅಲ್ಲಿ ಆಲ್ರೌಂಡರ್ಸ್ ಈ ಟೀಮ್ ಅಲ್ಲಿ ಇದ್ದಾರೆ. ದುಬೆ ಇದ್ದಾರೆ, ರಚಿನ್ ರವೀಂದ್ರ ಇದ್ದಾರೆ, ವಿಜಯ್ ಶಂಕರ್, ರವೀಂದ್ರ ಜಡೇಜಾ, ಹೀಗೆ ಈ ಟೀಮ್ ಇದೆ. ಇನ್ನು ಈ ಟಾಪ್ 10 ನಲ್ಲಿ 4ನೇ ಸ್ಥಾನ ಬಂದು RCBಗೆ. ಯಾಕೆ ಗುರು ಇನ್ನು ಈ ಟಾಪ್ 10 ನಲ್ಲಿ 4ನೇ ಸ್ಥಾನ ಬಂದು RCBಗೆ. ಯಾಕೆ ಬ್ರೋ, ಚೆನ್ನಾಗಿದೆಯಲ್ಲ, ಬ್ಯಾಲೆನ್ಸ್ ಇದೆಯಲ್ಲ ಬ್ರೋ, ಈ ಸಲ ಟೀಮ್ ಚೆನ್ನಾಗಿ ಮಾಡಿದಾರಲ್ಲ ಅಂತ ನೀವು ಕೇಳ್ಬೋದು. ಎಸ್, ಎಕ್ಸಾಕ್ಟ್ಲಿ. ಬಟ್ ಇಲ್ಲಿ ಏನ್ ಸಮಸ್ಯೆ ಇದೆ ಅಂತಂದ್ರೆ ನಮ್ಮ ಇಂಡಿಯನ್ ಏನು ಪ್ಲೇಯರ್ಸ್ ಇದ್ದಾರೆ ಅವರು ಬ್ಯಾಲೆನ್ಸ್ ಇದೆ. ಬಟ್ ಫಾರಿನ್ ಅಂತ ಬಂದಾಗ ಫಾರ್ ಎಕ್ಸಾಂಪಲ್ ಫಿಲ್ ಸಾಲ್ಟ್ ಅವರು ಲಾಸ್ಟ್ 1 ಸೀಸನ್ ಕ್ಲಿಕ್ ಆಗಿರೋದು, ಅನ್ಸೋಲ್ಡ್ ಆಗಿದ್ರು ಕೋಲ್ಕತ್ತಾಗೆ, ಆಮೇಲೆ ರೀಪ್ಲೇಸ್ಮೆಂಟ್ ಆಗಿ ಬಂದಿದ್ದು. ಸೊ 1 ಸೀಸನ್ ಅವರು ಆಡಿದ್ದಾರೆ. 2ನೇ ಸೀಸನ್ ನಾವು ನೋಡ್ಬೇಕು, ಟ್ಯಾಲೆಂಟ್ ಇದೆ. ಇನ್ನು 2ನೇದಾಗಿ ಲಿವಿಂಗ್ಸ್ಟನ್. ಸೊ ಅವರು ಇದುವರೆಗೂ IPL ಬೇರೆ ಲೀಗ್ ಗಳಲ್ಲಿ ಚೆನ್ನಾಗಿ ಆಡಿದ್ದಾರೆ, IPL ಅಲ್ಲಿ ಇನ್ನೂ ಕೂಡ ಪ್ರೂವ್ ಮಾಡಬೇಕು. ಸೊ ಆ ಕಾರಣಕ್ಕೆ ಈಗ ತಗೊಂಡಿರುವಂತಹ ಫಾರಿನ್ ಪ್ಲೇಯರ್ಸ್ ಇನ್ಕ್ಲೂಡಿಂಗ್ ಟಿಮ್ ಡೇವಿಡ್ ಕೂಡ ಅಲ್ಲಲ್ಲಿ ಒಂದಷ್ಟು ಕ್ಯಾಮಿಯೋ ಆಡಿದ್ದಾರೆ. ಬಟ್ ಫುಲ್ ಫ್ಲೆಡ್ಜ್ ಆಗಿ ಅವರಿಂದ ಪರ್ಫಾರ್ಮೆನ್ಸ್ ಬರಬೇಕು. ಜೇಕಬ್ ಬೆಥೆಲ್ ಇನ್ನೂ ನಾವು ಇಂಡಿಯನ್ ಪಿಚ್ ಅಲ್ಲಿ ಅವ್ರನ್ನ ನೋಡಿಲ್ಲ. ಸೊ ಆ ಕಾರಣಕ್ಕೆ ಈ ಫಾರಿನ್ ಪ್ಲೇಯರ್ ಲಿಸ್ಟ್ ಇದೆಯಲ್ಲ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಆಗಿದೆ. ಅಂದ್ರೆ ಇನ್ನೂ ನಾವು ಪೊಟೆನ್ಶಿಯಲ್ ಇದೆ, ಪರ್ಫಾರ್ಮೆನ್ಸ್ ಬರಬೇಕು. ಸೊ ಆ ಕಾರಣಕ್ಕೆ ಇನ್ನು ಸ್ಪೀಡ್ ಬೌಲಿಂಗ್ ಅಲ್ಲಿ ನಮ್ದು ತುಂಬಾ ಅಟ್ಯಾಕ್ ಚೆನ್ನಾಗಿದೆ ಈ ಸಲ. ಹೇಸಲ್ವುಡ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಇದ್ದಾರೆ, ಯಶ್ ದಯಾಳ್. ಸೊ ಅವ್ರ ಜೊತೆಗೆ ಸ್ಪಿನ್ನರ್ಸ್ ಆಗಿ ಇನ್ನೊಂದು ವೀಕ್ ಲಿಂಕ್ ಅಂತಂದ್ರೆ ಮೇನ್ ಸ್ಪಿನ್ನರ್ ಕೃಣಾಲ್ ಪಾಂಡ್ಯ ಮತ್ತು ಸುಯಶ್ ಶರ್ಮಾ ಇವರಿರೋದ್ರಿಂದ ಇದೊಂದು ವೀಕ್ ಲಿಂಕ್ ಇದೆ. ಆಲ್ರೌಂಡರ್ಸ್ ಚೆನ್ನಾಗಿದ್ದಾರೆ, ಶೆಫರ್ಡ್ ಇದ್ದಾರೆ, ಡೇವಿಡ್ ಇದ್ದಾರೆ, ಸೊ ಹಾಗೆ ಕೃಣಾಲ್ ಪಾಂಡ್ಯ. ಸೊ ಓವರ್ ಆಲ್ ಯಂಗ್ಸ್ಟರ್ಸ್ ಹಾಗೇನೆ ಇದು ಮಿಕ್ಸ್ ಇದೆ ಟೀಮ್. ಸೊ ನೋಡಿದ್ರಲ್ಲ, ಟಾಪ್ 7 ಟೀಮ್ಗಳು, ಇನ್ನೂ 3 ಟೀಮ್ಗಳಿವೆ. ಟಾಪ್ 3 ಬ್ಯಾಲೆನ್ಸ್ ಟೀಮ್, ನಂಬರ್ 1 ಟೀಮ್ ಯಾವುದು ಬ್ಯಾಲೆನ್ಸ್ಡ್, ಅದರ ಬಗ್ಗೆ ಪಾರ್ಟ್ 2 ವಿಡಿಯೋದಲ್ಲಿ ತಿಳಿಸ್ತೀವಿ. ಮಿಸ್ ಮಾಡದೆ ಆ ವಿಡಿಯೋ ಕೂಡ ನೋಡಿ. ನಮಸ್ಕಾರ.